Everyone. I am Soumya Murthy. Today I will be discussing about the importance and objectives of public economics. ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ನಮ್ಮ ಸಾರ್ವಜನಿಕ ಅರ್ಥಶಾಸ್ತ್ರದ ಉದ್ದೇಶ ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಸಾರ್ವಜನಿಕ ಅರ್ಥಶಾಸ್ತ್ರದ ಉದ್ದೇಶಗಳ ಕುರಿತು ಮಾತಾಡೋಣ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ public economics. We all know that public economics plays a very important role in modern economics. Basically, the first important objective as to why we study public economics is it tries to reduce the gap between the rich and the poor. We all know there is a big void, especially in underdeveloped countries like India and other Southeast Asian countries. We find there is a huge gap between the rich and the poor. So public economics through its policies try to reduce this gap or the inequality of income and wealth. So ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ನಾವು ನೋಡೋದೇನಪ್ಪ ಅಂದರೆ ಈ ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂಥ ಒಂದು ಗ್ಯಾಪ್ ಅಥವಾ ಒಂದು ವಾಯ್ಡ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುವಂಥದ್ದು ಇದರ ಮೇನ್ ಉದ್ದೇಶ ಆಗಿರುತ್ತೆ. ಹಾಗೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ನೋಡ್ತೀವಿ ಇದರಲ್ಲಿ ಅಂದರೆ ನಮ್ಮ ಹತ್ರ ಇರುವಂಥ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋವಂಥದ್ದು, ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್. ಸೊ ಬೇಸಿಕ್ಲಿ ನಮಗೇನಾಗುತ್ತೆ, ಒಂದು ದೇಶದಲ್ಲಿ ಸಂಪನ್ಮೂಲಗಳು ಬೇಕಾದಷ್ಟಿರುತ್ತೆ, ಆದರೆ ಆ ಸಂಪನ್ಮೂಲಗಳನ್ನ ಕರೆಕ್ಟಾಗಿ ಬಳಸೋವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಕ್ಷ ಬಳಕೆ ಅಂತ ನಾವು ಏನು ಹೇಳ್ತೀವೋ ಅದು ತುಂಬ ಇಂಪಾರ್ಟೆಂಟ್. ಯಾವಾಗ ಸಂಪನ್ಮೂಲಗಳಿದೆ ಅದು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು, ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು, ಉತ್ಪಾದನೆಗೆ ಬಳಸ್ಕೋಬೇಕಾಗುತ್ತೆ, ಹಾಗೂ ಅದನ್ನು ವಿತರಣೆ ಮಾಡಬೇಕಾಗತ್ತೆ ಅಥವಾ ಅದರಿಂದ ಉತ್ಪಾದಿಸಿರುವಂಥ ಸರಕುಗಳನ್ನ ಹಂಚಬೇಕಾಗತ್ತೆ. ಸೊ ಬೇಸಿಕ್ಲಿ ಈ ಸಂಪನ್ಮೂಲಗಳು ಇದ್ದಾಕ್ಷಣಕ್ಕೆ ನಾವು ಶ್ರೀಮಂತರಾಗಲ್ಲ ಅಥವಾ ಶ್ರೀಮಂತ ದೇಶ ಆಗಲ್ಲ. ಅದನ್ನು ನಾವು ಕರೆಕ್ಟಾಗಿ ಬಳಸ್ಕೊಂಡಾಗ, ಅದನ್ನು ಎಫೆಕ್ಟಿವ್ ಆಗಿ ನಾವು ಉತ್ಪಾದನೆ ಮಾಡೋದಕ್ಕೆ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಬಳಸ್ಕೊಂಡಾಗ ಅಥವಾ ಉತ್ಪಾದನೆಯಲ್ಲಿ ನಮಗೆ ಆ ಸರಕುಗಳು ಪ್ರೊಡ್ಯೂಸ್ ಆದಾಗ ಅದು ಎಫೆಕ್ಟಿವ್ ಯುಟಿಲೈಸೇಷನ್ ಆಗಿರುವಂಥದ್ದು. ಅದೇ ಥರ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ನೋಡ್ತೀವಪ್ಪ ಅಂದರೆ ಈ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸರ್ಕಾರ ಮಾಡೋವಂಥ ಪಾಲಿಸೀಸ್ ಏನಿದೆ ಅದು ಹೇಗಿರಬೇಕಪ್ಪ ಅಂದರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ನಮಗೆ ಉದ್ಯೋಗ ಸಿಗೋ ರೀತಿಯಲ್ಲಿ ಯೋಜನೆಗಳನ್ನ ತರೋವಂಥದ್ದು. ಸೊ ಎಂಪ್ಲಾಯ್ಮೆಂಟ್ ಟು ಆಲ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಎಕಾನಮಿಲಿ ಅಂದರೆ ಅಥವಾ ಸರ್ಕಾರದ ಕೆಲಸ ಏನಪ್ಪ ಅಂದರೆ ನಮಗೆ ಅವರು ಆದಾಯ ಬರೋ ರೀತಿಯಲ್ಲಿ, ಅಂದರೆ ನಮ್ಮನ್ನು ನಾವು ಇಂಡಿಪೆಂಡೆಂಟ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಅದು ಹೇಗೆ ಸಾಧ್ಯ ಅಂದರೆ ನಮಗೆ ಕೆಲಸಗಳನ್ನು ಒದಗಿಸಿದಾಗ ಅಥವಾ ನಮಗೆ ಒಂದು ನೌಕರಿ ಸಿಗೋ ಹಾಗೆ ಮಾಡಿದಾಗ. ಸೊ ಬೇಸಿಕ್ಲಿ ಎಂಪ್ಲಾಯ್ಮೆಂಟ್ ಟು all. So generating employment to all its citizens or the public at large is the duty of the government. ಹಾಗೆ ನೆಕ್ಸ್ಟ್ ನಾವು ನೋಡುವಂಥದ್ದು ಕಂಟ್ರೋಲ್ ಆಫ್ ಇನ್ಫ್ಲೇಷನ್. ಸೊ ಹಣದುಬ್ಬರ ಕಾನ್ಸೆಪ್ಟ್ ನಾವು ತಿಳ್ಕೊಂಡಿರ್ತೀವಿ. ಬೇಸಿಕ್ಲಿ ಬೆಲೆಗಳ ಏರಿಕೆ ಆದಾಗ ಅದಕ್ಕೆ ನಾವು ಹಣದುಬ್ಬರ ಅಂತ ಹೇಳ್ತೀವಿ. ಸೊ ಜನರಲ್ ರೈಸ್ ಇನ್ ಪ್ರೈಸಸ್ ಇಸ್ ನೋನ್ ಆಸ್ ಇನ್ಫ್ಲೇಷನ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅ ಗವರ್ಮೆಂಟ್ ಇಸ್ ಟು ಕಂಟ್ರೋಲ್ ಇನ್ಫ್ಲೇಷನ್, because when the prices rise, the poor is affected, the common man is affected. So it's duty of the government to reduce the prices or to control the prices. So ಸರ್ಕಾರ ಏನು ಮಾಡುತ್ತೆ, ತಂದೇ ಆದ ಒಂದು ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಮುಖಾಂತರ ಏನು ಮಾಡುತ್ತೆ, ಈ ಬೆಲೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬೆಲೆ ಏರಿಕೆ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ಅಸ್ತ್ರಗಳನ್ನ ಬಳಸಿ ಏನು ಮಾಡುತ್ತೆ, ಬೆಲೆನ ನಿಯಂತ್ರಿಸೋಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. ಸೊ ಇದರಲ್ಲಿ ನಾವು ನೋಡೋದು ನೆಕ್ಸ್ಟ್ ಕಾನ್ಸೆಪ್ಟು ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ಒಂದು ಸರ್ಕಾರದ ಹೊಣೆಗಾರಿಕೆ ಅಂತ ಬಂದಾಗ ಅಲ್ಲಿ ನಮಗೆ ಶಿಕ್ಷಣ, ಆರೋಗ್ಯ ನಮಗೆ ಒದಗಿಸೋವಂಥ ಕೆಲಸ ಸರ್ಕಾರದ ಹೊಣೆಗಾರಿಕೆ. ಸೊ ಸರ್ಕಾರ ಏನು ಮಾಡಬೇಕಾಗತ್ತೆ, ನಮಗೆ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು, ಸರ್ಕಾರದ ಹೊಣೆಗಾರಿಕೆ ಎಲ್ಲರಿಗೂ ಶಿಕ್ಷಣ ಸಿಗೋ ಹಾಗೆ ಮಾಡುವಂಥದ್ದು. ಸೊ ಎಜುಕೇಷನ್, ಹೆಲ್ತ್ ಇವೆಲ್ಲ ಒಂದು ಬೇಸಿಕ್ ನೆಸೆಸಿಟಿ ಆಗಿರುವಂಥದ್ದು. ಸೊ ಸರ್ಕಾರದ ಹೊಣೆಗಾರಿಕೆಯಲ್ಲಿ ನಾವು ಏನು ನೋಡ್ತೀವಪ್ಪ ಅಂದರೆ ನಮಗೆ
ಅದರ ಪ್ರೆರೋಗೇಟಿವ್ ಆಗಿ ಇದನ್ನು ಪಬ್ಲಿಕ್ ಗೂಡ್ಸ್ ಅಂತ ಏನು ಕರಿತೀವಿ ಅಥವಾ ಸೋಷಲ್ ಗೂಡ್ಸ್ ಅಂತ ಏನು ಕರಿತೀವಿ ಅಟ್ ಅಫೋರ್ಡಬಲ್ ಪ್ರೈಸಸ್ ಒದಗಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಸೊ ನಾವು ಒಂದು ಕಡೆಯಿಂದ ಮತ್ತೊಂದು ಜಾಗಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇರಬೇಕು. ಮಕ್ಕಳಿಗೆ ಆ ದೇಶದಲ್ಲಿ ಹುಟ್ಟಿರುವಂಥ ಪ್ರಜೆಗೆ ಒಳ್ಳೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿರಬೇಕು. ಅದೇ ಥರ ಅಲ್ಲಿನ ಜನಕ್ಕೆ ಅಥವಾ ಪ್ರಜೆಗಳಿಗೆ ಒಳ್ಳೆ ಆರೋಗ್ಯ ಕೊಡುವಂಥ ಒಂದು ಫೆಸಿಲಿಟೀಸನ್ನು ಅಥವಾ ಹೆಲ್ತ್ ಸೆಂಟರ್ಸನ್ನು ಕೊಡುವಂಥ ಕೆಲಸ ಸರ್ಕಾರದ್ದಾಗಿರುತ್ತೆ. ಸೊ ಇವೆಲ್ಲ ನಮ್ಮ ಪಬ್ಲಿಕ್ ಎಕನಾಮಿಕ್ಸಲ್ಲಿ ಬರುವಂಥ ಉದ್ದೇಶಗಳು. ಹಾಗೆ ನಾವು ಅದರ ಇಂಪಾರ್ಟೆನ್ಸ್ ತಗೊಂಡಾಗ, ಪ್ರಾಮುಖ್ಯತೆ ಅಂತ ತಗೊಂಡಾಗ ನಾವು ಏನು ನೋಡ್ತೀವಿ ಅಂದರೆ, ಸಾರ್ವಜನಿಕ ಹಣಕಾಸು ಅಂತ ಬಂದಾಗ ಆಧುನಿಕ ಸರ್ಕಾರಗಳೇನಿದೆ ಒಂದು ಮಹತ್ವದ ಅಸ್ತ್ರವಾಗಿ ಬಳಸುವಂಥದ್ದು ಪಬ್ಲಿಕ್ ಎಕನಾಮಿಕ್ಸ್. ಕೆಲವೊಂದು ಉದ್ದೇಶಗಳಿರುತ್ತೆ ಅಥವಾ ನಿರ್ದಿಷ್ಟವಾದ ಒಂದು ಗುರಿಗಳನ್ನ ತಲುಪಬೇಕಾಗಿರುತ್ತೆ. ಸೊ ಅಲ್ಲಿ ಸಾರ್ವಜನಿಕ ಹಣಕಾಸಿನ ಅಸ್ತ್ರವನ್ನು ಬಳಸ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ, ಈ 18 ಮತ್ತು 19ನೇ ಶತಮಾನದಲ್ಲಿ ನಮ್ಮಲ್ಲಿ ಇದ್ದಂಥ ಆರ್ಥಿಕ ವ್ಯವಸ್ಥೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮುಕ್ತ ಉದ್ಯಮ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ತಾ ಇದ್ವಿ. ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಅಂತ ಕರಿತೀವಿ, ಅಥವಾ ಇದಕ್ಕೆ ನಾವು ಹಸ್ತಕ್ಷೇಪ ರಹಿತ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ, ಅಥವಾ ಲೆಜರ್ ಫೇರ್ ಪಾಲಿಸಿ ಅಂತ ಕೂಡ ಕರಿತೀವಿ. ಸೊ ಈ ಥರ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ನಾವು ನಮ್ಮ ಗವರ್ಮೆಂಟು ತನ್ನ ಆಡಳಿತ ನಡೆಸೋದನ್ನು ನೋಡ್ತಾ ಇದ್ವಿ. ಸೊ ಬೇಸಿಕ್ಲಿ ಇದು ಟೋಟಲಾಗಿ ಫ್ರೀಡಮ್ ಕೊಡುವಂಥ ಒಂದು ಎಕಾನಮಿ. ಸರ್ಕಾರ ಏನು ಮಾಡುತ್ತೆ, ತನ್ನ ಹೊಣೆಗಾರಿಕೆಯನ್ನು ಬರೀ ಒಂದು ರಕ್ಷಣೆ ಕೊಡೋಕ್ಕೆ, ನಮ್ಮ ಬೌಂಡ್ರಿಯನ್ನು ಕಾಯ್ಕೊಳ್ಳೋದಕ್ಕೆ ಅಥವಾ ಲಾ ಆ್ಯಂಡ್ ಆರ್ಡ್ರ್ ಮೇಂಟೆನೆನ್ಸ್ಗೆ ಇದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೋತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಈ ಬೇರೆ ಕಾನ್ಸೆಪ್ಟ್ಸ್ ಏನಿದೆ, ಈಗ ನಾವೇನು ಹೇಳಿದ್ವಿ, ಎಜುಕೇಷನು, ಹೆಲ್ತು ಮುಂತಾದಂಥ ಕಾನ್ಸೆಪ್ಟ್ಸು ಅದರ ಜವಾಬ್ದಾರಿ ಆಗಿರ್ತಾ ಇರಲಿಲ್ಲ. ಸೊ ಇಲ್ಲಿ ನಮಗೆ ಲೆಜರ್ ಫೇರ್ ಪಾಲಿಸಿ ಅಥವಾ ಫ್ರೀ ಎಂಟರ್ಪ್ರೈಸ್ ಎಕಾನಮಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಂಥದ್ದು ಕಂಡುಬರುತ್ತೆ. ನಾವು ಹೀಗೆ ಮುಂದೆ ಹೋಗ್ತಾ 20th ಸೆಂಚುರಿನ ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಎಕಾನಮೀಸಲ್ಲಿ ಚೇಂಜಸ್ ಅಥವಾ ಬದಲಾವಣೆಗಳನ್ನ ನೋಡ್ತೀವಿ. ಎಲ್ಲೋ ಒಂದು ಕಡೆ ಒಂದು ಪೊಲೀಸ್ ಸ್ಟೇಟಿಂದ ಒಂದು ವೆಲ್ಫೇರ್ ಗೌರ್ಮೆಂಟನ್ನು ಕಾಣುವಂಥದ್ದು. ಸೊ ಸರ್ಕಾರ ಏನು ಮಾಡ್ತಾ ಇದೆ, ಬರೀ ರಕ್ಷಣೆ ಕೊಟ್ಬಿಟ್ಟೆ ಅಥವಾ ಬರೀ ನಮಗೆ ಒಂದು ಎಜುಕೇಷನ್ನು ಅವೆಲ್ಲ ಕನ್ಸಿಡ್ರನ್ನೇ ಮಾಡ್ತಾ ಇರಲಿಲ್ಲ. ರಕ್ಷಣೆ ಅಥವಾ ನಮ್ಮ ಡಿಫೆನ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ನಮ್ಮ ಬೌಂಡ್ರಿಯನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಬಟ್ ಇವತ್ತು ಪ್ರಜೆಗಳ ಸುರಕ್ಷತೆ ಜೊತೆಗೆ ಪ್ರಜೆಗಳು ಖುಷಿಯಾಗಿರುವಂಥದ್ದು, ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕೊಡಬೇಕಾಗಿರೋವಂಥದ್ದು ಏನಪ್ಪ ಅಂದರೆ, ನಮಗೆ ಸಾಮಾನ್ಯವಾಗಿ ಒದಗಬೇಕಾಗಿರೋವಂಥದ್ದು ಒಬ್ಬ ಪ್ರಜೆ ಸುಖವಾಗಿರುವಂಥದ್ದು. ಸುಖಿ ರಾಜ್ಯ ಅಂತೀವಿ, ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಸೊ ಇಂದಿನ ಸರ್ಕಾರದಲ್ಲಿ ಇದು ಪ್ರಮುಖವಾಗಿ ನೋಡುವಂಥದ್ದು. ಸೊ ಯಾವಾಗ ಒಬ್ಬ ಪ್ರಜೆ ಸುಖವಾಗಿರ್ತಾನೆ ಅಥವಾ ಅವನಿಗೆ ಕಲ್ಯಾಣ ಆಗುವಂಥದ್ದು, ಕಲ್ಯಾಣಕ್ಕಾಗಿ ಅಥವಾ ಅವರ ಒಲಿತಿಗಾಗಿ ಸರ್ಕಾರ ಏನು ಮಾಡುತ್ತೆ ಅಂತ ನಾವು ನೋಡಿದಾಗ ಕೆಲವೊಂದು ಕ್ರಮಗಳು ಸರ್ಕಾರ ತಗೋಬೇಕಾಗತ್ತೆ. ಸೊ ಸರ್ಕಾರ ಏನು ಮಾಡುತ್ತೆ, ಅವ್ರಿಗೆ ಒಂದು ಉದ್ಯೋಗವನ್ನು ಅವಕಾಶ ಮಾಡಿಕೊಡೋದು, ಉದ್ಯೋಗ ಸಿಗೋ ಹಾಗೆ ಮಾಡುವಂಥದ್ದು, ಸಂಪನ್ಮೂಲಗಳು ಏನಿದೆ ಅದನ್ನು ದಕ್ಷವಾಗಿ ಬಳಸುವಂಥದ್ದು, ಹಣದುಬ್ಬರವನ್ನು ಹತೋಟಿಗೆ ತಗೊಳ್ಳೋವಂಥದ್ದು. ಯಾಕೆಂದರೆ ಬೆಲೆ ಏರ್ತಾ ಇದೆ ಅಂದರೆ ಜನ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಹೊಣೆಗಾರಿಕೆಯನ್ನು ವೆಲ್ಫೇರ್ ಕೊಡುವಂಥದ್ದು. ಸೊ ಜನರು ಖುಷಿಯಾಗಿದ್ದಾರೆ ಅಂದಾಗ, ಅವರು ಸಂತೃಪ್ತವಾಗಿದ್ದಾರೆ ಅಂದಾಗ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ. ಸೊ ಬೆಲೆನ ನಿಯಂತ್ರಣ ತರುವಂಥದ್ದು, ಅಥವಾ ಕೆಲವು ಸಲ ಏನು ಮಾಡುತ್ತೆ, ಒಳ್ಳೆ ರಸ್ತೆಗಳನ್ನ ಕೊಡುವಂಥದ್ದು, ಆರೋಗ್ಯ ಕಡೆ ಗಮನ ಕೊಡುವಂಥದ್ದು, ಶಿಕ್ಷಣವನ್ನು ಕೊಡುವಂಥದ್ದು, ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು. ಒಟ್ಟಾರೆಯಾಗಿ ನಾವು ಏನು ನೋಡ್ತೀವಿ, ಆಧುನಿಕ ಸರ್ಕಾರಗಳೇನಿದೆ ಸುಖಿ ರಾಜ್ಯವನ್ನು ಕೊಡುವಂಥದ್ದು. ಸೊ ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತೀವಿ. ಇದು ಇದರ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಆಗಿರುವಂಥದ್ದು. ಸೊ ಆಸ್ ವಿ ಸಿ, ದೇರ್ ವಾಸ್ ಅ ಸ್ಲೋ ಟ್ರಾನ್ಸಿಷನ್ ಫ್ರಮ್ laissez-faire policy, that is free enterprise economy, where there is very less interference of the government, where people can take free decisions in 18th and 19th century. We moved to a 20th century. This transition was towards welfare economics or welfare government, wherein people's welfare became the top priority. So basically it was to provide education, to provide health,
to provide good transport and communication, to control inflation. On the whole, it was anything that would make the public or the society happy or give them good welfare. ಸೊ ಇದನ್ನು ನಾವು ಸಾಮಾನ್ಯವಾಗಿ ಒಂದು ಸಮಪ್ ಮಾಡಿ ನಾವು ಈ ಸೆಷನ್ ಅಥವಾ ಈ ಪಾಠದಲ್ಲಿ ಏನು ತಿಳ್ಕೊಂಡಿದ್ದೀವಿ ಅಂತ ನೋಡಿದಾಗ ಇಲ್ಲಿ 2 ಕಾನ್ಸೆಪ್ಟ್ಸನ್ನು ತಿಳ್ಕೊಂಡ್ವಿ. ಒಂದು, ನಮ್ಮ ಉದ್ದೇಶಗಳು, ಯಾತಕ್ಕೋಸ್ಕರ ಪಬ್ಲಿಕ್ ಎಕನಾಮಿಕ್ಸ್ ಓದ್ತಾ ಇದ್ದೀವಿ ಅನ್ನೋದು. ಮತ್ತೊಂದು, ಅದರ ಪ್ರಾಮುಖ್ಯತೆ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಆ್ಯಂಡ್ ದಿ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಇನ್ ದಿಸ್ ಚಾಪ್ಟರ್. Thank you so much. Hope you have enjoyed as much as I have.